ಇನ್ನು 2 ದಿನಗಳಲ್ಲಿ DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬರಲಿದ್ದು ಏನು ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಕಸರತ್ತು ನಡೀತಿದೆ ಅಂತ ಹೇಳ್ಬೋದು. ರಾಜ್ಯದಲ್ಲಿ ಸಾಕಷ್ಟು ಸರ್ಕಸ್ ನಡೀತಾ ಇದೆ. ಅಂದರೆ ಏನು ತಮ್ಮ ನಾಯಕರು ಸಚಿವರಾಗಬೇಕಂತೇಳಿ ಕಾರ್ಯಕರ್ತರು ಒಂದು ಬಿಗಿ ಪಟ್ಟ ನಡೆದಿದ್ದಾರೆ. ಅದೇ ರೀತಿ ನಾಯಕರು ಕೂಡ ತಮಗೆ ಸಚಿವಾಕಾಂಕ್ಷಿಗಳು ತಮಗೆ ಸಚಿವ ಸ್ಥಾನ ಬೇಕು ಅಂತೇಳಿ ಇದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವೀಗ ಬೀದರ್ ನಗರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಇನ್ನು ವಿಧಾನ ಪರಿಷತ್ ಸದಸ್ಯರಂತ ಚಂದ್ರಶೇಖರ್ ಪಾಟೀಲ್ ಅವರನ್ನ MLC ಚಂದ್ರಶೇಖರ್ ಪಾಟೀಲ್ ಅವರನ್ನ ಸಚಿವರನ್ನಾಗಿ ಮಾಡಬೇಕು. ಅದೇ ರೀತಿ ಏನು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪಂಚಾಯತ್ ರಾಜ್ ಸಚಿವರಾಗಿ ಕೆಲಸ ಮಾಡಿದಂಥ ಪ್ರಿಯಾಂಕ್ ಖರ್ಗೆ ಅವರನ್ನು ಉಪಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾವಣೆಗೊಂಡು ತಮ್ಮ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮಗೆ ಸಚಿವ ಸ್ಥಾನ ಕೊಡಲೇಬೇಕು, ಚಂದ್ರಶೇಖರ್ ಪಾಟೀಲ್ ಅವರಿಗೆ ಪ್ರಿಯಾಂಕ್ ಖರ್ಗೆ DCM ಕೊಡಲೇಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ಬನ್ನಿ ನಾವು ಮಾತಾಡ್ಸೋಣ ಅವ್ರನ್ನ ಏನು ಹೇಳ್ತಾರೆ ಅಂತ. ಏನು ಸರ್ ನಿಮ್ಮ ಬೇಡಿಕೆ ಏನು ಕೇಳ್ತೀವಿ? ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಮನವಿ ಏನಂದರೆ ಇವತ್ತು ಬಡವರ ಬಂದು ಜನಪ್ರಿಯ ನಾಯಕರಾದ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಏನದ ಉಪಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ಏನದ ಬೀದರ್ ಜಿಲ್ಲೆ ವತಿಯಿಂದ ಏನದ ನಾವೇನದ ಕಾಂಗ್ರೆಸ್ ಹೈಕಮಾಂಡ್ಗೆ ಏನದ ಮನವಿ ಮಾಡ್ಕೊಳ್ತೀವಿ. ಏಕೆಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಅವ್ರು ಉಪಮುಖ್ಯಮಂತ್ರಿ ಆದ್ರು ಅಂದ್ರೆ ಭಾಳ ಅಭಿವೃದ್ಧಿ ಆಯ್ತದ. ಯುವಕರಿಗೂ ಒಳ್ಳೇದಾಯ್ತದ, ಆಯಿತು ಬಡ ಜನತೆಗೆ ಒಳ್ಳೇದಾಯ್ತದ, ಇನ್ನಷ್ಟು ಭಾಳಷ್ಟು ಅಭಿವೃದ್ಧಿ ಆಯ್ತು ಅಂತೇಳಿ ಪ್ರಿಯಾಂಕ್ ಖರ್ಗೆ ಸರ್ ಉಪಮುಖ್ಯಮಂತ್ರಿ ಮಾಡಬೇಕು. ಅದೇ ರೀತಿ ಇನ್ನೊಬ್ಬರು ನಾಯಕರಾದ ನಮ್ಮದು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ವಿಧಾನ ಪರಿಷತ್ ಸದಸ್ಯರು 2ನೇ ಬಾರಿಗೆ ಏನದ ಆಯ್ಕೆ ಆಗಿರ್ತಾರೆ. ಅವ್ರಿಗೆ ಕೂಡ ವಿಧಾನ ಪರಿಷತ್ ಸದಸ್ಯನ ಕೋಟದಲ್ಲಿ ಮಂತ್ರಿ ಸ್ಥಾನ ಕೊಡ್ಬೇಕಂತೇಳಿಂದ ಕಾಂಗ್ರೆಸ್ ಏನದ ಹೈಕಮಾಂಡ್ಗೆ ಏನದ ಮನವಿ ಮಾಡ್ಕೊಳತ್ತೀವಿ. ಸರ್ ಈಗ ಏನು MLC ಆಗಿದ್ದರು ಚಂದ್ರಶೇಖರ್ ಪಾಟೀಲ್ ಅವರು 2 ಸರಿ ಆಗಿದ್ರು, ಈಗ ಮಂತ್ರಿ ಪದವಿ ಕೇಳ್ತಿದ್ರು. ಏನು ಸರ್ ಯಾಕೆ ಇಷ್ಟು ಬೇಡಿಕೆ ಅಂತ? ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ ವ್ಯಕ್ತಿತ್ವ ಬಗ್ಗೆ ಹೇಳಬೇಕಾದ್ರೆ ದಿವಂಗತ ಬಸವರಾಜ್ ಪಾಟೀಲ್ರು ಸತತವಾಗಿ 4 ಬಾರಿ MLA MLC ಆಗಿ ಮಿನಿಸ್ಟ್ರ್ ಆಗಿ ಹಾಗೂ ರಾಜಶೇಖರ್ ಪಾಟೀಲ್ ಅವರು ಇದರಲ್ಲಿ ಇವರು ಬೆಳೆದಿದ್ದವರು. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ರು BJPದು ಭದ್ರಕೋಟೆ ಅಂತಿದ್ರು. 50 ವರ್ಷ ಹಿಡಿದು ಯಾರಿಗೂ ಮಾಡ್ಲಿಕ್ಕಾಗಿಲ್ಲ. ಅದು ಜನ ಅವರಿಗೆ ಆರಿಸಿ ಒಳ್ಳೆಯದಾಗಿ ಚಂದ್ರಶೇಖರ್ ಪಾಟೀಲ್ 2 ಸರಿ MLC ಆಗಿದ್ದಾರೆ. ಅವರು ಡಾಕ್ಟರ್ ಪದವಿ ಇದ್ದಾರೆ. ಹಾಗಾಗಿ ಅವರಿಗೆ ಒಳ್ಳೆ ರೀತಿಲಿ ಈ ಸಲ ಕ್ಯಾಬಿನೆಟ್ದಾಗ ಮಂತ್ರಿ ಸ್ಥಾನ ಕೊಟ್ಟರೆ ನಮ್ಮ ಹೈದರಾಬಾದ್ ಕರ್ನಾಟಕ ಏರಿಯಾ ಒಳ್ಳೆ ಆಗುತ್ತೆ ಅಂತ ಹೇಳಿ ಅವರಿಗೆ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಹಾಗೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಕೊಡ್ಬೇಕಂತ ಹೇಳಿ ಮನವಿ ಮಾಡ್ಕೋತೀವಿ. ಸರ್ ಈಗ ಸಾಕಷ್ಟು ಜನ ಲಾಬಿ ಮಾಡ್ತಾ ಇದ್ದಾರೆ DCM ಬೇಕು, ಮಿನಿಸ್ಟರ್ ಬೇಕು ಅಂತ. ಈಗ 2 ಸಾರಿ ಆಗಿರೋದು ಚಂದ್ರಶೇಖರ್ ಪಾಟೀಲ್ ಅವರು. ಯಾಕೆ ಕೇಳ್ತಾ ಇದ್ರಿ, ಯಾವ ಕಾರಣಕ್ಕೆ ಅಂತ? ಯಾವ ಕಾರಣಕ್ಕಿಲ್ಲ, ಆಲ್ರೆಡಿ MLC ನಮ್ಮದು ಹುನ್ನಾವದಲ್ಲಿ 2 MLC ಇದ್ದಾರೆ. 2 MLC ಇದ್ದ ಸಲುವಾಗಿ ಒಂದರ ನಮ್ಮ ಡಾಕ್ಟರ್ ಸಾಬ್ರು MLC ಅವರಿಗೆ ಕುಳ್ಳಿ ಅಂತೇಳಿ ನಮ್ಮ ಬೇಡಿಕೆ ಅದ. ಅದಲ್ಲದೆ ಹೈದರಾಬಾದ್ ಕರ್ನಾಟಕದಾಗ ಪ್ರಿಯಾಂಕ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಕುಳ್ಳಿ ಅಂತೇಳಿ ನಮ್ಮ ಎಲ್ಲರ ಕಾರ್ಯಕರ್ತರ ಆಸೆ ಇದೆ. ಅದೇ ರೀತಿ ನಮ್ಮದು ಇನ್ನೊಂದು ಬೇಡಿಕೆ ಏನಂದ್ರೆ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಈ ಭದ್ರಕೋಟೆ ಅಂದ್ರೆ BJP ಭದ್ರಕೋಟೆ ಇತ್ತಿದ್ದು. ಈ BJP ಭದ್ರಕೋಟೆ ಚಿಂದಿ ಮಾಡಿ 2 ಸಲ MLC ಆಗ್ಯಾರಂದ್ರೆ ಅದರದ ತಾಕತ್ತೇನು, ಅದರ ಗತ್ತೇನು, ಜನರು ತೋರ್ಸಕ್ಕಂಥ ಪ್ರೀತಿ ಏನು ಅಂತೇಳಿ ಇಷ್ಟ ಮೇಲೆ ಸರ್ಕಾರ ತಿಳ್ಕೋಬೇಕು. ಅದಕ್ಕಾಗಿ ಏನಿಲ್ಲ, ನಮ್ಮದು ಕಾರ್ಯಕರ್ತರ ಬೇಡಿಕೆ ಒಂದೇ, ನಮ್ಮ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ MLC ಮಾಡಲಿ ಅಂತೇಳಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತೇವೆ. ಮಿನಿಸ್ಟರ್ ಮಾಡಲಿ. ಸರ್ ಈಗ ಒಂದು ವೇಳೆ ಕೊಡದೇ ಇದ್ರಿ, ಈಗ ಆಲ್ರೆಡಿ 2 ಸಚಿವರು ಇದ್ದಾರೆ, ಕೊಡದೇ ಇದ್ರೆ ಏನು ಮಾಡ್ತೀರಿ, ಯಾವ ರೀತಿ ಹೋರಾಟ ಮಾಡ್ತೀರಿ? ಈಗ ಹುಮ್ನಾರ್ಲಿಂದ ಬೀದರ್ವರೆಗೆ ಬಂದೀವಿ ಉಗ್ರ ಹೋರಾಟ ಮಾಡೋಕ್ಕೋಸ್ಕರ. ಬೀದರ್ಲಿಂದ ಬೆಂಗಳೂರಿಗೆ ಹೋಗ್ತೀವಿ. ಭಾಳ ಅತ್ಯಂತ ಉಗ್ರ ಹೋರಾಟ ಬೆಂಗಳೂರು ಕಾವೇರಿ ನಿವಾಸಲ್ಲಿ ಮುತ್ತಿಗೆ ಹಾಕ್ತೀವಿ. ಅಗರ ಅಲ್ಲಿನೂ ಆಗಲಿಲ್ಲ ಅಂದ್ರೆ ದೆಹಲಿ ರಾಹುಲ್ ಗಾಂಧಿ ಅವರು ಏನಿದೆ ಅಲ್ಲಿ ಮುತ್ತಿಗೆ ಹಾಕಿ ನಾವು ಮಿನಿಸ್ಟರ್ ತೊಗೊಡ್ತೀವಿ. ಅವರ ಕೊಡಲೇಬೇಕು ಅಂತ ಹೇಳಿ ನಾವು ಎಲ್ಲರೂ ಏನು ನೋಡ್ತಾ ಇದ್ದೀರಲ್ಲ, ಏಟ್ ಬಿಸಿಲಿದೆ, ಆದ್ರೂ ಎಲ್ಲ ಮಿನಿಸ್ಟರ್ಗೋಸ್ಕರ ನಾವೆಲ್ಲ ಹೋರಾಟ ಮಾಡ್ತೀವಿ. ಅದಕ್ಕೆ ಇಲ್ಲಿಂದ ಬೆಂಗಳೂರಿನಿಂದ ದಿಲ್ಲಿಗೆ ಹೋಗ್ತೀವಿ. ಕಂಪಲ್ಸರಿ ಕೊಡಲೇಬೇಕಂತ ನಮ್ಮ ರಿಕ್ವೆಸ್ಟ್ ಇದೆ ಸಿದ್ದರಾಮಯ್ಯ ಹತ್ರ, ರಾಹುಲ್ ಗಾಂಧಿ ಅವರ ಹತ್ರ. ಇದಿಷ್ಟು ಇಲ್ಲಿನ ಸಾರ್ವಜನಿಕರ ಮಾತಾಗಿತ್ತು. ಯಾವುದೇ ಕಾರಣಕ್ಕೂ ಏನೋ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು, ಉಪಮುಖ್ಯಮಂತ್ರಿ ಸ್ಥಾನವನ್ನು ಪ್ರಿಯಾಂಕ್ ಖರ್ಗೆ ಅವ್ರು ನೀಡಲೇಬೇಕು, ಕೊಡದೇ ಇದ್ರೆ ನಾವು ಬೆಂಗಳೂರಿಗೂ ಹೋಗ್ತೀವಿ, ದಿಲ್ಲಿಗೂ ಹೋಗ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಅನ್ಕರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.